ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಇರುವಂತಹ ಬ್ಯಾಂಗಲ್ಸ್ ಯೂಸ್ ಮಾಡಿಕೊಂಡು ಮತ್ತು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಫ್ಯಾನ್ಸಿ ಬ್ಯಾಂಗಲ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನೀಟಾಗಿ ನೋಡಿದಾಗ ಮಾತ್ರ ಅದು ನಿಮ್ಗೆ ಅರ್ಥ ಆಗೋದು. ನೀವು ಕೂಡ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಚೆನ್ನಾಗಿತ್ತಾ ಇಲ್ವಾ ಅಂತ. ಇಲ್ಲಿ ಸಿಲ್ಕ್ ಥ್ರೆಡ್ಡು, ಒಂದು ಸಿಸರ್ ಬೇಕಾಗುತ್ತೆ ಮತ್ತು ಒಂದು ಗಮ್ ಬೇಕಾಗುತ್ತೆ. ಬ್ಯಾಂಗಲ್ಲು ನಿಮ್ಗೆ ಇಷ್ಟ ಬಂದಿದ್ದ ಬ್ಯಾಂಗಲ್ಸ್ನ ನೀವಿಲ್ಲಿ ತೊಗೋಬೋದು. ನಾನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಬೇಸಿಕ್, ಅದೇ ರೀತಿ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 20 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ ಸಿಲ್ಕ್ ಥ್ರೆಡ್ನ 20 ಎಳೆ, ಅರ್ಧ ಮಾರಿದೆ. ಅರ್ಧ ಮಾರು ಬೇಕೇ ಬೇಕು ನಮಗೆ ಒಂದು ಬ್ಯಾಂಗಲ್ಗೆ. ಫುಲ್ಲು ರೌಂಡಾಗಿ ಬರಬೇಕಲ್ಲ, ಹಂಗಾಗಿ ಒಂದು ಅರ್ಧ ಮಾರಂತೂ ಬೇಕೇ ಬೇಕು. ತೊಗೊಂಡು ನನಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನು ರೆಡಿ ಮಾಡಿ ಇಟ್ಕೊಂಡು ನಾನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬ್ಯಾಂಗಲ್ಗೆ ನೀವು ಗಮ್ ಹಾಕಬೇಕಾಗತ್ತೆ. ಆದಮೇಲೆ ಸ್ವಲ್ಪ ಥ್ರೆಡ್ನ ಹಿಡ್ಕೊಂಡು ಒಂದು ರೌಂಡು ನೀವು ನೀಟಾಗಿ ಸುತ್ತಿದ್ರಿ ಅಂತ ಆದರೆ ಇನ್ನು ಏನು ನಮಗೆ ಬಿಚ್ಕೊಳ್ಳೋದಾಗಲಿ ಮತ್ತು ಲೂಸ್ ಆಗೋದಾಗಲಿ ಏನೂ ಆಗೋಲ್ಲ. ನೀಟಾಗಿ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಮನೇಲಿ. ಫ್ರೆಂಡ್ಸ್, ನೀವು ಇಲ್ಲಿ ಬ್ಯಾಂಗಲ್ಗೆ ಥ್ರೆಡ್ ಸುತ್ತಿದ್ದೀರಾ ಅಂತ ಅನ್ನೋದಾದರೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ಎಂಡ್ ಮಾಡಬೇಕಾದ್ರೆ ಯಾವ ರೀತಿ ಅವರು ಗಮ್ ಹಾಕಿ ಅದು ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ ಅನ್ನೋದು ಮೇನ್ ಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಬೇಕಾಗತ್ತೆ ನೀವು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಟ್ರೈ ಮಾಡಿ.
ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮಾಡಿರೋದು ನಂಗೆ ಇಷ್ಟ ಆಯ್ತು ಸಖತ್ತು.